ಶ್ರೀಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಇದು ಸಾಗರದ ನಗರದ ಜನರಿಗೆ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತ ಇದು ನಮ್ಮ ಕ್ಲಿನಿಕ್. ಅಂದ್ರೆ ಸಿಟಿ ಜನರಿಗೆ ಮಾತ್ರ ಇರೋದು ಮತ್ತು ರೂರಲ್ ಜನರಿಗೆಲ್ಲ ಇಲ್ಲ. ಅವರಿಗಾಗಿ ಮಾಡಿರುವಂತಹ ಹೊಸ ಒಂದು ರಾಜ್ಯ ಸರ್ಕಾರದ ಒಂದು ಯೋಜನೆ. ಇದರಲ್ಲಿ ಈ ಕಟ್ಟಡದಲ್ಲಿ ಏನೇನ್ ಬರುತ್ತೆ ಅಂದ್ರೆ ನೋಡಿ, ನಮ್ಮ ಕ್ಲಿನಿಕ್ ಅಲ್ಲಿ ಗರ್ಭಿಣಿಯರು ಮತ್ತು ಜನನ ಇವರಿಗೆ ಆರೈಕೆ ಮಾಡೋದು, ನವಜಾತ ಶಿಶು ಮತ್ತು ಶಿಶುವಿನ ಸಮಗ್ರ ಆರೋಗ್ಯ ನೋಡ್ಕೊಳ್ಳೋದು, ಆಮೇಲೆ ಬಾಲ್ಯ ಮತ್ತು ಹದಿಹರೆಯದರ ಅವರ ಬಗ್ಗೆ ಆರೋಗ್ಯ ಕಡೆ ಗಮನ ಕೊಡುವಂಥದ್ದು, ಮತ್ತೆ ಕುಟುಂಬ ಕಲ್ಯಾಣ, ಅದು ಗರ್ಭಧಾರಣೆ, ಇದಕ್ಕೆಲ್ಲ ಅದು ಯೋಜನೆ ಇದೆ. ಅನಂತರ ಸಾಂಕ್ರಾಮಿಕ ರೋಗಗಳು, ಟಿಬಿ ಮತ್ತು ಕುಷ್ಠರೋಗಿಗಳಿಗೂ ಸಹ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ. ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಿರ್ತಾರೆ, ನರ್ಸ್ಗಳಿರ್ತಾರೆ, ಆಮೇಲೆ ಪ್ರಯೋಗಾಲಯದ ಏನು ಇರ್ತಾರೆ ಅವ್ರಿಗೆ ಏನಂತೀರಿ, ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ಡಿ ದರ್ಜಿ ನೌಕರರು ಇರ್ತಾರೆ. ಆಮೇಲೆ ಎಲ್ಲ ಸೌಕರ್ಯಗಳನ್ನು ಕೂಡಿರುವಂತ ಒಂದು ಆಸ್ಪತ್ರೆ ಇದು. ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇಬ್ಬರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ. ಅದರಲ್ಲೂ ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಅವರು ಈ ಒಂದು ಆರೋಗ್ಯ ಮಂತ್ರಿಗಳಾದ್ಮೇಲೆ ಬಹುಶಃ ನನಗೇನು ಖುಷಿ ಆಗುತ್ತೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ನನಗೆ ಖುಷಿ ಇದೆ ನನಗೆ. ಯಾಕಂದ್ರೆ ಅವ್ರು ಬಂದಾಗ ಎಲ್ಲೋದ್ರು ನೋಡಿದಾಗ ಸಾಮಾನ್ಯ ಜನರಾಗಿ ಬಂದು ನೋಡಿ ನಮ್ಮ ಆಸ್ಪತ್ರೆ ನೋಡಿದಾರಲ್ಲ, ತಕ್ಷಣ ಹೇಳಿದ್ರು, ಏನು ಗೋಪಾಲ್ ಕೃಷ್ಣ ಅವ್ರು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದೀರಿ, ಇದನ್ನ ನಾನು ಹೈಟೆಕ್ ಮಾಡ್ಕೊಡ್ತಾ ಹೋದ್ರೆ ಹೇಗಂತ ಕೇಳಿದ್ರು. ತಕ್ಷಣ ಅದ್ರ ಬಗ್ಗೆ ತಗೊಂಡು ಸುಮಾರು 70 ಕೋಟಿ ರೂಪಾಯಿ ರಿಲೀಸ್ ಮಾಡಕ್ಕೆ ಈಗಾಗಲೇ ಪ್ರಸ್ತಾಪನೆ ಕಳಿಸಿದ್ದಾರೆ. ಅಂದ್ರೆ ಈಗ ಸಂಪುಟ ಸಭೆಯಲ್ಲಿ ಹೋಗ್ಬಿಟ್ರೆ ಆರ್ಡರ್ ಆಗ್ಬಿಟ್ರೆ ಅದು ಮುಕ್ತಾಯ ಆದಂಗಿಲ್ಲ. ಅಲ್ಲಿವರೆಗೆ ಬಂದಿದೆ ಅಂದ್ರೆ ಅಷ್ಟು ಇದು ಮಾಡಿದ್ದಾರೆ. ಮತ್ತೆ ನೋಡಿ, ದುಡ್ಡಿನ ಕೊರತೆನೆ ಮಾಡ್ಲಿಲ್ಲ. ನಮ್ಮ ಎಲ್ಲಾ ಆಸ್ಪತ್ರೆಗೆ ನೀವು ನೋಡಿದಾರಲ್ಲ ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದಾರೆ. ಈಗ ಒಂದೊಂದು ಆಸ್ಪತ್ರೆ 2-2 ಕೋಟಿ ರೂಪಾಯಿ ಹತ್ರ ಕೊಟ್ಟಿದ್ದಾರೆ ಈಗೆಲ್ಲ. ಹಾಗಾಗಿ ನಮ್ಗೆ ಯಾವುದೇ ಆಸ್ಪತ್ರೆಗೆ ಇಂಥದ್ದು ಆಗ್ಬೇಕು ಅನ್ನೋದು ಯಾವ್ದು ಕೊರತೆ ಇಲ್ದಂಗೆ ನೋಡ್ಕೊಳ್ಬೇಕು ಅನ್ನೋದು ಇದು ಮಾಡಿದ್ದೀನಿ ನಾನು. ಇನ್ನೂ ಇದೆ 2 ಆಸ್ಪತ್ರೆನ ಹೈಟೆಕ್ ಮಾಡಿಬಿಟ್ಟು ಸಾರ್ವಜನಿಕರು ಇಲ್ಲಿ ಬರ್ಬೇಕು ಅನ್ನೋದು ನಮ್ಗಿದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಹಾಕಿದ್ದೀನಿ. ನನ್ನ ಒಂದು ಬಂಧುಗಳೇ, ನೂತನವಾದಂತ ಚೇತನ್ ಉದ್ಯೋಗ್ ಅವರ ಒಂದು ಸಹಕಾರದಲ್ಲಿ ನೂತನವಾದಂತ ಎಲೆಕ್ಟ್ರಿಕ್ ಅದಕ್ಕೆ ಹೆಸರು ಅಂತಾರೆ, ಎಲೆಕ್ಟ್ರಿಕ್ ಐಕ್ಯೂ, TVS ಐಕ್ಯೂ ಈ ಗಾಡಿಯ ಒಂದು ಶೋರೂಮ್ ಅಲ್ಲಿ ಇವತ್ತು ನೂತನವಾಗಿ ಉದ್ಘಾಟನೆ ಮಾಡಿರುವಂತ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಸಂಸ್ಥೆಯ ಮಾಲೀಕರು, ಈ ಊರಿನಲ್ಲಿ ಎಲ್ಲ ಕುಟುಂಬಸ್ಥರು ಮತ್ತೆ ಸೇರಿ ಬಹಳ ಖುಷಿ ಆಗುತ್ತೆ. ಬಹುಶಃ TVS ಆ ಕಾಲದಲ್ಲಿ ನನಗೆ ಹೇಳ್ತಾ ಇದ್ರು, 38 ವರ್ಷಗಳ ಹಿಂದೆ ನಾನು ಸ್ಥಾಪನೆ ಮಾಡಿದೆ ಅಂತ ಹೇಳಿದ್ರು. ಆ ನಂತರ ಬಹುಶಃ ಆವಾಗ ಅವ್ರ ಹೆಸರು TVS. ಆ ನಂತರ ಇದು ಬಹಳ ತುಂಬಾ ಅದ್ಭುತವಾಗಿ ಮಾಡಿದ್ರು. ಅವ್ರು ಯಾವುದೇ ಕೆಲಸ ಮಾಡಿದ್ರೆ ಅದನ್ನ ಕರೆಕ್ಟಾಗಿ ಸ್ವಚ್ಛವಾಗಿ ಬಹಳ ಚಂದಾಗಿ ನಡ್ಸ್ಕೊಂಡು ಹೋಗೋದಿದ್ರೆ ಅದು ಜ್ಞಾನೇಶ್ವರನವ್ರು ಮಾಡ್ತಾರೆ ಅನ್ನೋದು ಇಡೀ ಸಾಗರದ ಜನತೆಗೂ. ಪ್ರಾಮಾಣಿಕ ವ್ಯಕ್ತಿ, ಮತ್ತೆ ಯಾವುದೇ ಇದಿಲ್ಲ ಅವರಲ್ಲಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿರುವಂತ ಈ ಸಂಸ್ಥೆ ಇಷ್ಟು ವರ್ಷಗಳ ನಡೆದಿರೋದು ಬಹಳ ಖುಷಿ ಆಗುತ್ತೆ. ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಅವ್ರಿಗೆ ಅವಾರ್ಡ್ ಸಿಕ್ಕಿತ್ತಂತೆ. ಇಡೀ ದೇಶದಲ್ಲಿ ಒಂದು ತಾಲೂಕಲ್ಲಿ ಇಷ್ಟೊಂದು ಗಾಡಿ ಮಾಡಿದ್ದು ಯಾರು ಇಲ್ಲ ಅಂತೇಳಿ 1 ತಿಂಗಳಲ್ಲಿ 2,000 ಗಾಡಿಯನ್ನು ಮಾರಿ ಅವರಿಗೆ ಅವಾರ್ಡ್ ಸಿಕ್ಕಿದೆ ಅಂತ, ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿದ್ರೆ ಇದು ಸಾಮಾನ್ಯ ವಿಚಾರವಲ್ಲ. ಇದು
ಯಾವುದೇ ಒಂದು ಉದ್ಯೋಗ ಮಾಡಬೇಕಾದ್ರೆ ಆ ಉದ್ಯೋಗದ ಕಡೆ ಹೆಚ್ಚು ಗಮನ ಹರಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಅದನ್ನು ಬಿಟ್ಟು ಬೇರೆಯವ್ರ ಕೈ ಕೊಟ್ಟು ಹೋಗಿ ಇನ್ನೊಬ್ರು ಮಾಡಿದ್ರೆ ಆ ಉದ್ಯೋಗ ಉಳಿಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಹಳ ಖುಷಿ ಆಯ್ತು ಇವತ್ತು ನೂತನವಾದಂತ ಗಾಡಿಯನ್ನ ನಾವು ಮತ್ತು ಮೈತ್ರಿ ಪಾಟೀಲ್ ಅವರು ಅದು ಉದ್ಘಾಟನೆ ಮಾಡಿದ್ದೀವಿ. ಇಲ್ಲಿಯ ಇವತ್ತು ಹೇಳಿದ್ರು ಪರಿಸರ ಪ್ರೇಮಿಗಳಿಗೆ ಖುಷಿ ಆಗುತ್ತೆ. ಇದು ಒಂದೇ ಅಲ್ಲ, ಪರಿಸರ ಪ್ರೇಮಿಗಳಿಗೆ ಮಾತ್ರ ಅಲ್ಲ, ಈ ದೇಶದಲ್ಲಿ ಇನ್ನು ಮುಂದೆ ನಾವು ಈ ತರ ಎಲೆಕ್ಟ್ರಿಕ್ ಗಾಡಿಗಳನ್ನೇ ನಾವು ಮಾಡಬೇಕು. ಯಾಕಂದ್ರೆ ಇವತ್ತು ಬೆಂಗಳೂರಂತ ನಗರದಲ್ಲಿ ನಿಮ್ ನಂಬ್ತಿರೋ ನಂಬಲ್ಲ, ಒಂದೊಂದು ಏರಿಯಾದಲ್ಲಿ 71% ಪೊಲ್ಯೂಷನ್ ಇದೆ. 45ರಿಂದ 71% ಪೊಲ್ಯೂಷನ್ ಇದೆ ಅಂತ ಹೇಳಿದ್ರೆ ನೀವು ಅಲ್ಲಿ ಹೇಗೆ ಬದುಕ್ತೀರಿ ಅನ್ನೋದು ಯೋಚನೆ ಮಾಡ್ಬೇಕು ಈ ದೇಶದಲ್ಲಿ. ಅದರಲ್ಲೂ ಡೆಲ್ಲಿ ಅಂತ ನಾವು ಮಹಾನಗರದಲ್ಲಿ ಯಾರು ಹೋಗ್ಲಿಕ್ಕೆ ತಯಾರಿಲ್ಲ, ಎಲ್ಲರೂ ಈಗ ವಾಪಸ್ ಬರ್ತಾರೆ. ಕಾರಣ ಅಷ್ಟು ಪೊಲ್ಯೂಷನ್ ಇದೆ ಅಲ್ಲಿ ಬದುಕಲಿಕ್ಕೆ ಕಷ್ಟ ಆಗುವಂತ ಪರಿಸ್ಥಿತಿ ಒಂದೊಂದ್ಸರಿ ಬರುತ್ತೆ. ಅದರಿಂದ ಅಂತ ಒಂದು ವ್ಯವಸ್ಥೆಯನ್ನ ಡೆಲ್ಲಿ ಸರ್ಕಾರವನ್ನು ಸಹ ಅಲ್ಲಿ ಕಡಿವಾಣ ಹಾಕಿ ಈ ಸರಿ ಬೇರೆ ಬೇರೆ ಅದನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾದ ಎಲೆಕ್ಟ್ರಿಕ್ ವಾಹನಗಳನ್ನ ಈ ದೇಶದಲ್ಲೇ ಮಾಡಬೇಕು ಅಂತ ಹೇಳಿ ಮುಂದೆ ಇದೆ ಅಂತ ಹೇಳಿ ಚಿಂತನೆಗಳು ಇದೆ. ಮುಂದಿನ ನಿರ್ಧಾರಗಳನ್ನ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಏನ್ ಮಾಡ್ತೀರಿ, ಈ ಕೋರ್ಟು ಕಟ್ಟಲೆಗಳು ಇರೋದ್ರಿಂದ ಯಾವುದೇ ಕೆಲಸ ಹೋದ್ರು ಅವು ಹಿಂಗೆ ಹೋಗ್ತಾ 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 ಇರುತ್ತೆ. ಇದೊಂದು ಬಿಟ್ರೆ ಬಹುಶಃ ಉತ್ತಮವಾಗಿ ಬಹಳ ಚೆನ್ನಾಗಿದೆ ಗಾಡಿ ನೋಡ್ಲಿಕ್ಕೆ. TVS ಅಂದ್ರೆ ಅವ್ರದ್ದು ಗಾಡಿ ತುಂಬಾ ಚೆನ್ನಾಗಿರ್ತದೆ. ಇನ್ನು ಯಾವ್ಯಾವ್ದೋ ಲೋಕಲ್ ಎಲ್ಲ ಮಾಡಿ ತಗೊಂಡ್ಬಿಟ್ರೆ ಅದು ಕಷ್ಟ, ಅದು ಮತ್ತೆ ಅರ್ಧ ದಾರಿಯಲ್ಲೇ ನಿಂತು ಹೋಗ್ಬಿಡ್ತಾವ. ಈ ಕಂಪನಿ ಗಾಡಿ ತಗೋಬೇಕು, ಯಾವಾಗಲೂ ಅಷ್ಟೇ. ಕಂಪನಿ ಗಾಡಿ ತಗೊಂಡ್ರೆ ಅದಕ್ಕೆ ಒಂದು ಬೆಲೆ ಇರುತ್ತೆ, ಗ್ಯಾರಂಟಿ ಇರ್ತದೆ. ಮತ್ತೆ ನೋಡಿ ಅದಕ್ಕೆ ಸರ್ವಿಸ್ ಬೇರೆ ಇದೆ. ಸರ್ವಿಸ್ ಎಲ್ಲೂ ಸರ್ವಿಸ್ ಇಲ್ಲಂತೆ, ಇವರಲ್ಲಿ ಸರ್ವಿಸ್ ಇದೆ. ಹಾಗಾಗಿ ಗಾಡಿಯನ್ನ ಧೈರ್ಯವಾಗಿ ತಗೊಳ್ಬಹುದು. ಸಾಗರದ ಜನತೆಗೆ ಇದೊಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ನಿಮ್ಮ ಕಂಪನಿಗೂ ಮತ್ತು ಈ ಚೇತನ್ ಉದ್ಯೋಗ ಕಂಪನಿ ಬಹಳ ಎತ್ತರಕ್ಕೆ ಬೆಳಿಬೇಕು ಜನತನ. ನಿಮ್ಮೆಲ್ಲರ ಒಂದು ಹಿರಿತನಕ್ಕೆ ಈ ಕಂಪನಿ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದೆ. ನಾನು ಸಹ ಈ ಸಂದರ್ಭದಲ್ಲಿ ನಿಮಗೆ ಶುಭಾಶಯ ಕೋರ್ತೇನೆ. ಸಾಗರದ ಜನತೆಗೆ ಇಂಥ ಒಂದು ವ್ಯವಸ್ಥೆ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ಇದೊಂದೇ ಅಲ್ಲ, ಇವರು ಬರೀ TVS ಜ್ಞಾನೇಶಣ್ಣ ಅಂತ ಮಾತ್ರ ಅಲ್ಲ, ಪಟಾಕಿಯಲ್ಲೂ ಇಡೀ ಜಿಲ್ಲೆಯಲ್ಲೇ ಫಸ್ಟ್ ಇದ್ದಾರೆ ಅವರು. ಪಟಾಕಿ ಅಂದ್ರೆ ಅವ್ರು ಕೊಡೋದು ಏನು, ಅವ್ರು ಹೋಲ್ಸೇಲ್ ಡೀಲರ್ ಅಲ್ಲಿ ಅದರಲ್ಲಿ ನಂಬರ್ 1 ಇದ್ದಾರೆ, ಅದರಲ್ಲೂ ನಂಬರ್ 1 ಇದ್ದಾರೆ. ಅದು 58 ವರ್ಷ ಅಂತ ಲೆಕ್ಕ ಹಾಕಿ. ನಾವು ಚಿಕ್ಕರು ಯಾರು ಹುಟ್ಟೇ ಇರ್ಲಿಲ್ಲ ನಾವು ಆವಾಗಲೇ ಪಟಾಕಿ ವ್ಯವಹಾರ ಮಾಡಿದಾರೆ ಅಂತ ಹೇಳಿದ್ರೆ ಅವ್ರು ಹಾಕಿದ್ದ ಅಂದ್ರೆ ಅವ್ರು ಮಾಡೋ ಕೆಲಸ ಇದೆಯಲ್ಲ, ಯಾವುದೇ ವ್ಯಕ್ತಿ ಯಾವುದೇ ಒಬ್ಬ ಯಜಮಾನ ಅವತ್ತು ಒಂದು ಸಂಸ್ಥೆ ಸ್ಥಾಪನೆ ಮಾಡಿದಾಗ ಅದ್ರ ಬಗ್ಗೆ ಕಾಳಜಿ ಇದ್ದರೆ ಮಾತ್ರ ಈ ತರ ನಡೆಸ್ಲಿಕ್ಕೆ ಸಾಧ್ಯ. 58 ವರ್ಷದ ಒಂದು ಸಾಧನೆ. ಈಗಲೂ ಪಟಾಕಿಯಲ್ಲಿ ನಂಬರ್ 1, ಈಗಲೂ TVS ಅಲ್ಲಿ ಚೆನ್ನಾಗೇ ಇದ್ದಾರೆ. ಈಗ ಹೊಸ ಒಂದು ಆವಿಷ್ಕಾರ ಬಂದಿದ್ರಿಂದ, ಈ ಒಂದು ಎಲೆಕ್ಟ್ರಿಕ್ ಗಾಡಿ ಬಂದಿದ್ರಿಂದ ಅದೂ ಸಾಧನೆ ಮಾಡಿ ತೋರಿಸ್ತಾರೆ ಅನ್ನೋದು ಇವರಲ್ಲಿರೋ ಕೆಲಸಗಾರರಿಲ್ಲ. ಗೋಪಾಲಕೃಷ್ಣ ಸರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನ ಕೋರುತ್ತಾರೆ. ಇವರಿಗೆ ನಮ್ಮ ಸಂಸ್ಥೆಯ ಮಾಲೀಕರಾಗಿರುವಂತಹ ಶ್ರೀಯುತ KH ಜ್ಞಾನೇಶ್ವರಪ್ಪ ಸರ್ ಇವರು ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನೆಚ್ಚಿನ TVS iQube ವಾಹನವನ್ನ ನಮ್ಮ ಶಾಸಕರಾದಂತ ಬೇಲೂರು ಗೋಪಾಲಕೃಷ್ಣ ಸರ್ ಇವರು ಈ ದಿನ ಸಾಗರ ಜನತೆಗೆ ಪರಿಚಯ ಮಾಡಿದ್ದಾರೆ. ಆಯ್ತಪ್ಪ, ಕೊಡಲ್ಲ ಸುಮ್ನೆ ಸರಿ. ಅವರು ವಾಹನವನ್ನ ಚಲಿಸುವ ಬಗೆಯ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಮೇಡಮ್ ನೀವು ಕ್ಯಾಮ್ರಾ ನೋಡಿ ಮೇಡಮ್. ಸರ್ ಇಲ್ಲಿ ಎಂತ ಸಿಂಗಿರಿ ಮರ